ಅದು ಪ್ರಾಬ್ಲಮ್ಸ್ ಹೇಳಿದ್ದಾರೆ. ಕೆಲವೊಂದು ಇಶ್ಯೂಸ್ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಸಂಚಾರ ನಿಯಮ ಅಂತ ಇದೆಯಲ್ಲ, ಬಹಳ ಪ್ರಾಬ್ಲಮ್ಸ್ ಇದೆ ಅಂಥೇಳಿದರೆ ಈ ಕಡೆ ಮಾರ್ಕೆಟಿಂದ ಬರುತ್ತೆ ವಾಹನಗಳು, ಮೆಜೆಸ್ಟಿಕ್ನಿಂದ ಬರುತ್ತೆ. ಮತ್ತು ಅಲ್ಲಿ ಸ್ವಲ್ಪ ನಾವು ಇದನ್ನು ಹೇಳಿದ್ವಿ, ಮೇಲೆ ಈ ಕನಕ ಭವನ ಮತ್ತು ಈ ಕಡೆ ಬೆಸ್ಕಾಂ ಅದರ ಪಕ್ಕದಲ್ಲಿ ತುಂಬ 2 ಮಿನಿಟ್ಸು ಪಾರ್ಕಿಂಗ್ ಅಲೋ ಮಾಡೋಣ. ಈಗ ತುಂಬ ಸ್ಟ್ರಿಕ್ಟ್ ಆಗಿದೆ. ಒಂದು ಸ್ಮಾಲ್ ರಿಕ್ವೆಸ್ಟ್. This is Bangalore Headlines, your source for the latest news and alerts from across the city. ಅದು ಪ್ರಾಬ್ಲಮ್ಸ್ ಹೇಳಿದ್ದಾರೆ. ಕೆಲವೊಂದು ಇಶ್ಯೂಸ್ ನಮ್ಗೆ ಗೊತ್ತಿರಲಿಲ್ಲ. ಕೆಲವೊಂದು ಈಗ ರೈಲ್ವೆ ಕ್ರಾಸಿಂಗ್ ಅವೆಲ್ಲ ನಮ್ಮ ಗಮನಕ್ಕಿರಲಿಲ್ಲ. ಕೆಲವೊಂದು ಇಶ್ಯೂಸು ಈಗ ಡ್ಯೂ ಟು ಆನ್ಗೋಯಿಂಗ್ ವರ್ಕ್ ನಡೀತಾ ಇದೆ, ಅದರಿಂದ ಆಗ್ತಾ ಇದೆ. ಆಮೇಲೆ ಕೆಲವೊಂದು ಈಗ ಹಂಪ್ಸು ಮತ್ತು ಆ ಥರದ್ದು ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನಾವು ನಮ್ಮ ಆಫೀಸರ್ಸ್ ಕೆಲವೊಂದು ನಾನೇ ಖುದ್ದು ಪರಿಶೀಲನೆ ಮಾಡ್ತೀನಿ, ಕೆಲವೊಂದು ನಮ್ಮ ಆಫೀಸರ್ಸ್ ಪರಿಶೀಲನೆ ಮಾಡ್ತಾರೆ. ಸೊ ಯಾವುದರಲ್ಲಿ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಆಗ್ತದೆ ಅದು ಇಮಿಡಿಯೇಟ್ ತೊಗೊಳ್ತೀವಿ. ಆಮೇಲೆ ಯಾವುದರಲ್ಲಿ ನಾವು ಈಗ ಪರ್ಚೇಸ್ ಮಾಡಬೇಕು ಅಥವಾ ಆ ಥರದ್ದೇನೋ ಇದ್ದರೆ ಅದು ಸ್ವಲ್ಪ ಟೈಮ್ ಹಿಡಿತದೆ. ಇನ್ನು ಕೆಲವೊಂದು ಬೇರೆ ಇಲಾಖೆಗೆ ಪತ್ರ ಬರೆಯುವಂಥದ್ದು ಇರ್ತದೆ, ಅದು ಕೂಡ ನಾವು ಇಮಿಡಿಯೇಟಾಗಿ ಮಾಡ್ತೀವಿ. ನನ್ನ ಹೆಸರು ದೇವದಾಸ್ ಅಂತ. ನಾನು ಇಲ್ಲಿ ಗೋಪಾಲನ್ ರೆಸಿಡೆನ್ಸಿ ಟೆಲಿಕಾಮ್ ಲೇಔಟಲ್ಲಿ ನಮ್ಮ ಅಸೋಸಿಯೇಷನದ್ದು ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮದು ಇಶ್ಯೂಸ್ ಖಾಲಿ ಟ್ರಾಫಿಕ್ ವೈಲೇಷನ್ಸ್. ನಮ್ಮ ಅಪಾರ್ಟ್ಮೆಂಟು ಹೊರಗಡೆ ಪಾರ್ಕಿಂಗ್ ಮತ್ತು ಅಪ್ರೋಚ್ ರೋಡಲ್ಲಿ ತುಂಬ ಟ್ರಾಫಿಕ್ ಸಾಂದ್ರತೆ, ಅದರ ಬಗ್ಗೆ ನಾವು ಮಾತಾಡಿದ್ವಿ. ಸಾಹೇಬರು ಅದನ್ನು ಸರಿಯಾಗಿ ಪರಿಶೀಲಿಸಿ ಅದಕ್ಕೆ ಏನಾದರೂ ಪರಿಹಾರ ಹುಡುಕುವಂತೆ ಹೇಳಿದ್ದಾರೆ. ಆವಾಗಲೇ ಟ್ರಾಫಿಕ್ ಪೊಲೀಸ್ನವ್ರು ಬಂದು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ದಾರೆ. ನಾವು ಅದನ್ನು ಇನ್ನೂ ಸ್ವಲ್ಪ ಫಾಲೋ ಅಪ್ ಮಾಡಿ ಅವ್ರ ಹತ್ರ ಸರಿಯಾಗಿ ಮಾಡಿಸ್ಕೊಳ್ತೀವಿ. ಮತ್ತು ಅಲ್ಲಿ ಸ್ವಲ್ಪ ನಾವು ಇದನ್ನು ಹೇಳಿದ್ವಿ, ಮೇಲೆ ಈ ಕನಕ ಭವನ ಮತ್ತು ಈ ಕಡೆ ಬೆಸ್ಕಾಂ ಅದರ ಪಕ್ಕದಲ್ಲಿ ತುಂಬ ಹೊಸ ಗಾಡಿಗಳು ಬಂದು ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ರ್ಯಾಂಪ್ ಕಟ್ಟಿದ್ದಾರೆ, ಅದರ ಮೇಲೂ ಪಾರ್ಕ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಂತ ಕೇಳ್ಕೊಂಡಿದ್ದೀವಿ. ಅದನ್ನು ಪರಿಶೀಲಿಸುವುದಾಗಿ ಹೇಳಿದ್ದಾರೆ. ಈಗ ಬ್ಯಾಂಗ್ಳೂರು ಸಂಚಾರಿ ಪೊಲೀಸರು ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸರ್. ಬ್ಯಾಂಗ್ಳೂರು ಸಂಚಾರಿ ಪೊಲೀಸ್ನವರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು 1,500-2,000 ಜನ ವಾಸ ಇದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ 288 ಅಪಾರ್ಟ್ಮೆಂಟ್ ಇದೆ. ನಮ್ಮಿಂದ ಏನಾದರೂ ನಮಗೆ ಪ್ರಾಬ್ಲಮ್ ಇದ್ದರೆ ನಾವು ಒಂದು ಫೋನ್ ಮಾಡಿದರೆ ಕೂಡಲೇ ಬಂದು ನಮಗೆ ಪರಿಹಾರ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ತುಂಬ ಅವರಿಗೆ ಆಭಾರಿಯಾಗಿದ್ದೇವೆ. ಧನ್ಯವಾದಗಳು. ಸಾಹೇಬ್ರ ತಮ್ಮ ಹೆಸರು? ಪಾಂಡುರಂಗ ಅಂತ. ಯಾವ ಏರಿಯಾ? ಮಾಗಡಿ ರಸ್ತೆ, ಮುಖ್ಯ ರಸ್ತೆಯಿಂದ 5ನೇ ಕ್ರಾಸ್ ಆಪೋಸಿಟ್ಟು ಅಂಜನ್ ಥಿಯೇಟ್ರ್ನಲ್ಲಿ ಇದ್ದೀವಿ. ಇಲ್ಲಿ ಸಂಚಾರ ನಿಯಮ ಅಂತ ಇದೆಯಲ್ಲ, ಬಹಳ ಪ್ರಾಬ್ಲಮ್ಸ್ ಇದೆ ಅಂಥೇಳಿದರೆ ಈ ಕಡೆ ಮಾರ್ಕೆಟಿಂದ ಬರುತ್ತೆ ವಾಹನಗಳು, ಮೆಜೆಸ್ಟಿಕ್ನಿಂದ ಬರುತ್ತೆ. ಸ್ಟಾರ್ಟ್ ಆಗೋದು ಮಾಗಡಿ ರೋಡಿಂದ. ಅಲ್ಲೇ ಬಿಗಿನಿಂಗ್ ಇರೋದ್ರಿಂದ ಅಲ್ಲಿ ಬಹಳ ಸಮಸ್ಯೆಗಳಿದೆ. ಒಂದು ಸಿಗ್ನಲ್ ಬಿಟ್ಟು ಇನ್ನೊಂದು ಸಿಗ್ನಲ್ ಬರೋಷ್ಟರಲ್ಲಿ ಕ್ಯೂ ಹೋಗಿಬಿಟ್ಟಿರುತ್ತೆ ಭಾಳ. ಆದರೆ ಉಪಯೋಗ ಆಗ್ತಾಯಿಲ್ಲ. ಯಾಕೆಂದರೆ ಅಗಲೀಕರಣ ಮಾಡಿಲ್ಲ. ಅಗಲೀಕರಣ ಮಾಡಬೇಕು ಅಂತ ಹೇಳಿದರೆ ಜಾಗ ಬೇಕು. ಆ ಜಾಗ ಇರೋದನ್ನು ಕೆಲವರು ಮಾಡಿದ್ದಾರೆ, ಕೆಲವರು ಎಲ್ಲರೂ ಮಾಡಿಲ್ಲ. ಒಂದು ಏನು ಅಂತೇಳಿದರೆ ಮೈಸೂರು ರೋಡ್ ಸರ್ಕಲ್ನಿಂದ ಹಿಡಿದು ಈ ಕಡೆ ಲೆಪ್ರೋಸಿ ಆಸ್ಪತ್ರೆವರೆಗೂ ಒಂದು ಹಾಫ್ ಅಂತ ನಾವು ತೆಗೆದುಕೊಂಡ್ರೆ ಆ ಬಾಳೆಕಾಯಿ ಮಂಡಿಯಿಂದ ಬಿನ್ನಿ ಮಿಲ್ವರೆಗೂ ಅಗಲೀಕರಣ ಆಗಿದೆ. ಆ ಕಡೆ CRPF ಗ್ರೌಂಡ್ ಇದೆ, ಈ ಕಡೆ ರೈಲ್ ಪೊಲೀಸ್ ಕ್ವಾರ್ಟರ್ಸ್ದೇ ಯಾವುದು ಇದೆ, ಅದರ ಅಗಲೀಕರಣ ಮಾಡಿಲ್ಲ. ಅಲ್ಲಿಂದ ಮಾಡಿಕೊಂಡು ಅಲ್ಲಿಂದ ಮುಂದ್ಗಡೆ ಬಿನ್ನೆ ಮಿಲ್ದಿದೆಯಲ್ಲ ಅದನ್ನು ಸ್ವಲ್ಪ ಅಗಲೀಕರಣ ಮಾಡಿ ಬರೀ ಖಾಲಿ ಇದೆ ಈಗ. ಆಗ ಜಾಗ ಇರಲಿಲ್ಲ, ಮಿಲ್ಲಿತ್ತು, ಆವಾಗ ಮುಟ್ಟಕ್ಕಾಗಲ್ಲ. ಈಗ ಖಾಲಿ ಜಾಗ ಇದೆ. ಅದಕ್ಕೆ ಸಂಬಂಧಪಟ್ಟವರು ಸರ್ಕಾರದಿಂದ ಅವರಿಗೆ ಹೇಳಿದ್ದೆ ಆ ಜಾಗ ತಗೊಂಡು ಅಗಲೀಕರಣ ಮಾಡಿದರೆ, ರಸ್ತೆ ಅಗಲೀಕರಣ ಆದರೆ ಈಗ ಎಷ್ಟಿದೆಯೋ ಅದಕ್ಕಿಂತ ಈಸಿಯಾಗಿ ಬರೋಕ್ಕಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಮುಂದ್ಗಡೆ ಬಂದ ಮೇಲೆ ಈ ಕಡೆ ಎಲ್ಲ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಬಂತು. ಈ ಕಡೆ ದೇವಸ್ಥಾನ ಇದೆ, ಅದೇನೂ ಮಾಡೋಕ್ಕಾಗಲ್ಲ. ಆ ಕಡೆ ಆ ಕಡೆ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್, ಅಲ್ಲೂ ಏನು ಮಾಡೋಕ್ಕಾಗಲ್ಲ. ಈ ಕಡೆ ಲೆಪ್ರೋಸಿ ಆಸ್ಪತ್ರೆ ಈ ಕಡೆ ಖಾಲಿ ಜಾಗ ಇದೆ, ಅದನ್ನೆಲ್ಲ ಅಗಲೀಕರಣ ಮಾಡಿಕೊಂಡು ಈ ಕಡೆ ಎಲ್ಲ ತಗೊಂಡ್ರೆ ಗೌರ್ಮೆಂಟ್ ಜಾಗ ಸರ್. ಆವಾಗ ಏನಾಗುತ್ತೆ ಅಂದರೆ ರಸ್ತೆ ಅಗಲ ಆದರೆ ಸಂಚಾರ ಸುಲಭ ಆಗುತ್ತೆ. ಅದೊಂದು ಎರಡು ಸಿಗ್ನಲ್ ಬೀಳ್ತಾ ಇತ್ತು. ಒಂದು ಸಿಗ್ನಲ್ ಬಿಟ್ಟು ಇನ್ನೊಂದು ಸಿಗ್ನಲ್ ಬರೋ ಅಷ್ಟರಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದವರೆಗೂ ಹೋಗಿಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಬರೋ ಅಷ್ಟರಲ್ಲಿ ಮತ್ತೆ ಹೋಗುತ್ತೆ. ಪೀಕ್ ಅವರ್ಸ್ನಲ್ಲಿ ಇನ್ನೂ ಜಾಸ್ತಿ. ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟ ಇಲ್ಲಿ ಹೇಳಿದ್ದೀನಿ.
ಅವ್ರು ನೋಡ್ತೀವಿ, ನಾವು ಪುಟಪ್ ಮಾಡ್ತೀವಿ, ಅದೇನಾಗುತ್ತೋ ನಾವು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ಪ್ರಯತ್ನ ಆಗಲಿ. ಆ ಒಟ್ಟಿನಲ್ಲಿ ಏನು ಅಂದರೆ ಮಾಗಡಿ ರಸ್ತೆಗೆ 2 ಕಡೆಯಿಂದನೂ ಬರ್ತಾ ಇದೆ. ಆದರೆ ಈ ಕಡೆ ಮೆಜೆಸ್ಟಿಕ್ನಿಂದ ಬರುವಾಗ ಬೋಕ್ಲಿಪುರಮು ಅಲ್ಲೆಲ್ಲ ರಾಜಾಜಿನಗರ ಕಡೆ ಆದಷ್ಟು ಇಂಪ್ರೂವ್ಮೆಂಟು, ಈ ಕಡೆ ಬಿನ್ನಿ ಮಿಲ್ ಕಡೆ ಮಾಗಡಿ ರೋಡ್ ಕಡೆ ಏನೂ ಆಗಿಲ್ಲ ಅಂತ ನಾನು ಕಂಠಘೋಷವಾಗಿ ಹೇಳ್ತೀನಿ. ಅದನ್ನು ಅಲ್ಲಿ ತಗೊಂಡಂಗೆ ಇಲ್ಲಾರು ಕೇಳೋರಿಲ್ಲ ಅಂತೇಳಿದ್ರೆ ಜನ ಇದ್ದಾರಪ್ಪ, ರಿಕ್ವೆಸ್ಟ್ ಮಾಡ್ಕೊತೀವಿ. ಅವ್ರ ಅಧಿಕಾರದಲ್ಲಿದ್ದಾರೆ, ಅವ್ರು ಮಾಡ್ಕೊತಾರೆ. ಇಲ್ಲ ಅಧಿಕಾರದಲ್ಲಿಲ್ಲ, ಜನ ಇದ್ದೀವಿ. ಅದಕ್ಕೆ ನಮಗೆ ಅಲ್ಲಿ ಮಾಡ್ದಂಗೆ ಎಡಗೈ ಬಲಗೈ ಇಲ್ಲೂ ಉಪಯೋಗ ಆಗಿರ್ತಾರೆ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಉಪಯೋಗ ಆಗಲಿ ಅಂತ ನಾನು ಮೀಟಿಂಗ್ ಬಂದು ತಿಳಿಸಿದ್ದೀನಿ. ಅವ್ರು ನಾನು ಪ್ರಯತ್ನ ಮಾಡ್ತೀನಿ, ನಾನು ಪುಟಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಒಪ್ಕೊಳ್ಳೋಣ, ಎಲ್ಲ ಆದಷ್ಟು ಬೇಗ ಆಗಲಿ. ಸಹಕರಿಸಿದ್ರೆ ನಿಮಗೆ ಅದು ಆದಮೇಲೆ ನಾನು ಹೇಳ್ಬೋದು. ಯಾಕೆಂದರೆ ನನಗೀಗ 80 ವರ್ಷ ಆಗೋಗಿದೆ, ಅರ್ಥವಾಯ್ತಾ. ನಾವು ಇರೋವರೆಗೆ ನೋಡೋಣ ಅಂತ ನಮ್ಮ ಆಸೆ. ಮತ್ತು ಮೆಟ್ರೋ ಸ್ಟೇಷನ್ ಮಕ್ಕಳಿಗೆ ಮೊಮ್ಮಕ್ಕಳಿಗಾದರೂ ಸಾರ್ವಜನಿಕರಿಗೆ ಈಗ ಸರ್ ಈಗ ಮೊಮ್ಮಕ್ಕಳಿದ್ದಾರೆ ಸರ್, ಮನೆಯಲ್ಲೇ ಕಾಲೇಜ್ಗೆ ಹೋಗೋರು ಇದ್ದಾರೆ, ಕೆಲ್ಸಕ್ಕೆ ಹೋಗೋರು ಇದ್ದಾರೆ, ಮೊಮ್ಮಕ್ಕಳು. ಅವರು ದೊಡ್ಡವರಾಗೋ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಬರೀ ನಮ್ಮ ತಾತ ಏನೋ ಚಿಕ್ಕ ಬಿಲ್ಡಿಂಗ್ ಕಟ್ಟಿದ್ದಾರೆ, ಆ ಕಡೆ ಎಲ್ಲ ಮಾಲ್ ಕಟ್ಟ ಭಗವಂತ ಏನು ಕೊಟ್ಟಿದ್ದಾರೆ ಸುಖವಾಗಿರೋಣ ಅಷ್ಟೇ ನಂಬಿಕೋದು. ಮೈನ್ ರೋಡೆಲ್ಲ ನಿಲ್ಲಿಸಲ್ಲ, ಕ್ರಾಸ್ ರೋಡ್ಗಳೆಲ್ಲ ಪೈಂಟಿಂಗ್ ಇಲ್ಲ, ರೋಡ್ ಚೆನ್ನಾಗಿಲ್ಲ. ಈಗ ಅದನ್ನು ಸ್ವಲ್ಪ ಪೈಂಟಿಂಗ್ ಮಾಡಿ ಬಿಟ್ಟರೆ ಯಾರಾದರೂ ಗಾಡಿ ನಿಲ್ಲಿಸ್ಕೊಳ್ಳಿ, ಪೈಂಟಿಂಗಿಂದ ಒಳಗಡೆ ಇಟ್ಕೊಳ್ಳಿ. ಇರೋದೇ 12 ಅಡಿ ಜಾಗ ಅಂತೇಳಿದ್ರೆ ಆ ಕಡೆ ಈ ಕಡೆ ಇಟ್ಟರೆ ಕಾರೆಲ್ಲಿ ಬರಬೇಕು, ವೆಹಿಕಲ್ ಎಲ್ಲಿ ಬರಬೇಕು, ಆಟೋ ಬರಬೇಕು, ಆ ಜಾಗ ಇರಲ್ಲ. ಆ ಥರ ಇದೆ ಈಗ. ಪೈಂಟ್ ಹೊಡೆದ್ರೆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಲಿ ಅಂತ. ಅದು ಆಮೇಲೆ ಇವು ರೋಡ್ ಸರಿ ಮಾಡಲಿ, ಫಸ್ಟು ರೋಡ್ ಸರಿ ಮಾಡಿ ಪೈಂಟ್ ಮಾಡಿ ಆಮೇಲೆ ನೋಡಿ ಈ ಥರ ಇದೆ, ನೀವು ಇಲ್ಲಿಂದ ಮಾರ್ಕ್ ಮಾಡಿ ಒಳಗಡೆ ಇಟ್ಕೊಳ್ರಿ. ಇಲ್ಲ ಅಂತೇಳಿದ್ರೆ 4 ಅಂತಸ್ತು ಬಿಲ್ಡಿಂಗ್ ಕಟ್ತಾರೆ, ಬಾಡಿಗೆಗೆ ಬಿಡ್ತಾರೆ. ಓನರ್ ಇರ್ಬೋದು, ಇಲ್ಲದೇ ಇರ್ಬೋದು, ಜನ ಸಾಯ್ತಾರೆ. ಅವರು ಮಾಡಿ ಮೇಲೆ ಮನೆ ಇದೆ, ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಒಂದೊಂದು ಮನೇಲಿ 4 ಗಾಡಿಗಳಿದೆ. ಅಯ್ಯೋ 4ಕ್ಕಿಂತ ಜಾಸ್ತಿ ಇದೆ. ನಮ್ಮ ಮನೆ ಎದುರುಗಡೆನೆ, ನಮ್ಮ ಮನೆಗೆ 3 ಕಡೆ ರಸ್ತೆ ಇದೆ. ನಮ್ಮ ಮನೆ ಗಾಡಿಗಳೆಲ್ಲ ನಾವು ಒಳಗಡೆ ಇಟ್ಟಿರ್ತೀವಿ, ಬೇರೆಯವ್ರ ಗಾಡಿಯೆಲ್ಲ ನಮ್ಮ ಮನೆ ಸುಟ್ಟು ಇರುತ್ತೆ. ಬೇಕು ಅಂದರೆ ನೋಡ್ಕೊಂಡು ಬರ್ಬೋದು, ಯಾರು ಮಾಡೋಕ್ಕಾಗಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಮಾಡಲ್ಲ, ಗಾಡಿಗಳು ಮಾತ್ರ ಮನೇಲಿ ತಂದಿಕ್ಕಿರ್ತಾರೆ. ನಾವೇನಾದ್ರೂ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ರಸ್ತೆಯಲ್ಲಿ ನಿಲ್ಸಿದೆ, ನಿಂಗೇನೋ ಇದು ಅಂತಾರೆ. ಯಾಕೆಂದರೆ ಅವ್ರ ಮುಂದೆ ನಾವು ಗಲಾಟೆ ಮಾಡೋಕ್ಕಾಗಲ್ಲ, ಜೋರಾಗಿ ಮಾತಾಡೋಕ್ಕೆ ಬರಲ್ಲ. ನಮಗೆ ಹೇಳ್ತೀವಿ, ವಿನಯದಿಂದ ಹೇಳ್ತೀವಿ, ಜೋರಾಗಿ ಬೇಕು ಅದು ಹೇಳ್ತೀವಿ. ಗಲಾಟೆ ಮಾಡೋಕ್ಕೆ ನಮಗೆ ಬೇಕಾಗಿಲ್ಲ. ಹೋಗ್ಲಿ ಬಿಡಪ್ಪ, ನಿನ್ನೆ ದೊಡ್ಡವನಾಗೋಗೋ, ನಿನ್ನ ಮಕ್ಕಳಾದ್ರೂ ಬುದ್ಧಿ ಹೇಳಿ ಹೋಗಪ್ಪ ಅಂತ ನಾವು ಹೇಳ್ತೀವಿ ಅಷ್ಟೇ. ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಎಲ್ಲದರಲ್ಲೂ ಅವರು ಮುಂದೆ ಇದ್ದಾರೆ, ನಾನು ಹಿಂದೆ ಇದ್ದೀನಿ, ವಯಸ್ಸಿನಲ್ಲಿ ಮುಂದೆ ಇದ್ದೀನಿ ಅಷ್ಟೇ. ಏನು ಮಾಡೋಣ ಸರ್. ಒಳ್ಳೆಯದಾಗಲಿಪ್ಪ, ಥ್ಯಾಂಕ್ ಯು. ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ, 2 minutes ಅಟ್ಲೀಸ್ಟ್ 2 wheeler ನಿಲ್ಸ್ಕೊಳ್ಳೋಕ್ಕೆ 1 line ಅಲೋ ಮಾಡಬೇಕು ಅಂತ. And one more request, sir. From Majestic to entrance, weekends, 2 autos are parked 4, 5 feet. There's a traffic jam always. Somebody has to be put there to clear the traffic. Or Lulu Malacha. 4, 5 ಗಾಡಿ ನಿಂತಿರುತ್ತೆ ಲೈನಿಗೆ. ಈ ಮೆಜೆಸ್ಟಿಕ್ ಇಂದ ಬರೋಕ್ಕೆ ಆಗಲ್ಲ. ಈವ್ನಿಂಗ್ಸ್ ಟೋಟಲಿ ಜಾಮ್ ಆಗಿರುತ್ತೆ ಸರ್. ಎಸ್ಪೆಷಲಿ 10 minutes 5 minutes ವೇಟಿಂಗ್ ಟೈಮ್. ಅವ್ರು ಬಂದು ಗಾಡಿ ನಮ್ಮವ್ರಿಗೆ ಏನಾಗುತ್ತೆ, ಪ್ಯಾಸೆಂಜರ್ ಬಾಡಿಗೆ ತಗೊಳ್ಳೋರು ಯಾರು, ಆ್ಯಪಲ್ಲಿ ಬರೋರು ಯಾರು ನಮ್ಗೆ ಗೊತ್ತಾಗಲ್ಲ, ಕರೆಕ್ಟಾ? ಸೊ ನಿಂತಿದ್ದಾರೆ ಅಂದ್ಕೂಡಲೇ ಮತ್ತೆ ವೇಟಿಂಗ್ ಟೈಮ್ 10 ನಿಮಿಷಗಳು ಹೋಗಲ್ಲ, ಅವು ಎಲ್ಲ ಮೈಂಡ್ ಸೆಟ್ ಇದೆ. ಸೊ ಪಿಕಪ್ ಡ್ರಾಪಿಗೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ, ಈ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸೋದು, ಆಮೇಲೆ ಈ ನಟೋಡಲ್ಲಿ ನಿಲ್ಲಿಸೋದು, ಆವಾಗ ಸಮಸ್ಯೆ ಆಗುತ್ತೆ. ಅದರ್ವೈಸ್ ರೋಡು ನೀವು ಒಂದು 50 ಮೀಟ್ರ್ ಹಿಂದೆ ಮುಂದೆ ನೋಡ್ಕೊಂಡು ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ. ಅದು ನಮ್ಮ ಒಂದು ಮನವಿ. ಏನಾಗುತ್ತೆ, ಅವ್ರು ಪ್ಯಾಸೆಂಜರ್ ಹೇಳ್ತಾರೆ ಇಲ್ಲೇ ನಿಲ್ಲಿಸಿ ಅಂತ. ಬಟ್ ನೀವು ಆ್ಯಸ್ ಎ ಡ್ರೈವರ್, ನೀವು ಟ್ರಾಫಿಕ್ ಕನ್ಸರ್ನ್ ಇರೋದ್ರಿಂದ ಹಿಂದೆ ಮುಂದೆ ಸ್ವಲ್ಪ ನೋಡಿಕೊಂಡು ಎಲ್ಲಿ ನಿಲ್ಲಿಸ್ಬೋದು, ಎಲ್ಲಿ ಬೇರೆ ಬರೋ ಟ್ರಾಫಿಕ್ಗೆ ಅಡ್ಡ ಆಗಲ್ಲ ನೋಡಿಕೊಂಡು ಸ್ವಲ್ಪ ಇದು ಮಾಡಿ. ಎಲ್ಲ ನಾವೇನು ಆಟೋದವರಿಗೆ ಜಾಸ್ತಿ ತೊಂದರೆ ಕೊಡ್ತಲ್ಲ. ಬಿಸಿ ಕರೆಕ್ಟ್, ಪ್ಯಾಸೆಂಜರ್ ಡೆಲ್ಲಿ ಇರ್ತಾರೆ, ಅಲ್ಲಿಂದ ಹೋಗ್ಲೇಬೇಕು. ಆ ಜಾಗಕ್ಕೆ ಹೋಗ್ಬೇಕು ಅಂತಂದರೆ ನಮಗೆ ಜಾಗ ಇರೋದಿಲ್ಲ. ಒಂದು ಇನ್ನೊಂದೇನಪ್ಪ ಅಂತಂದರೆ ನಿಲ್ಸೋಕ್ಕೆ ಅವಕಾಶ ಕೊಡಲ್ಲ, ಪ್ಯಾಸೆಂಜರ್ ಇಳಿಗೂ ಅವಕಾಶ ಕೊಡಲ್ಲ, ಹತ್ತಕ್ಕೂ ಅವಕಾಶ ಕೊಡಲ್ಲ. ಪ್ಯಾಸೆಂಜರ್ ಇದ್ದಲ್ಲಿ ಹೋಗ್ಬೇಕು ಕರೆಕ್ಟ್.
ಆದರೆ ಆ ಹೋದಲ್ಲಿ ನೀವು ಹಿಂದೆ ಮುಂದೆ ನೋಡಿಕೊಂಡು ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನೋಡ್ಕೊಂಡು ನಿಲ್ಲಿಸ್ಬೇಕು, ಪ್ಯಾಸೆಂಜರ್ ನಡ್ಕೊಂಡು ಬರ್ಬೇಕು. ಓಕೆ, ಈ ಪ್ಯಾಸೆಂಜರ್ ಈಗ ನಾನು ಹೋಮ್ ಡೆಲಿವರಿ ನಾನು ಡೋರಿಗೆ ಬಂದು ಒಳಗೆ ಕೊಡ್ತೇನೆ ಅಂತೆಲ್ಲ ರೋಡಲ್ಲಿ ದೇ ಹ್ಯಾವ್ ಟು ಅಡ್ಜಸ್ಟ್. ಏನು ಒಂದು 10 ಮೀಟ್ರ್ 30 ಮೀಟ್ರ್ ನಡ್ಕೊಂಡು ಗಾಡಿ ಹತ್ತಕ್ಕೆ ಬರಬೇಕು. ದಟ್ ಇಸ್ ನಾಟ್ ಕರೆಕ್ಟ್. ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಇಲ್ಲೇ ಬಂದು ನಿಲ್ಸಿ ನಾನು ಅಲ್ಲಿ ಬರಲ್ಲ ಅಂತ ಹೇಳಿದ್ರೆ ಇಲ್ಲ ಯಾರೋ ಒಬ್ರು ಇಲ್ಲ ಅಂತ ಹೇಳ್ತಾರೆ, ಇದ್ದಾರೆ ಹೇಳೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾರೆ. ಆದರೆ ಏಜ್ಡ್ ಪರ್ಸನ್ನು, ಲಗೇಜ್ ಇರುವಂಥವ್ರು, ಗರ್ಭಿಣಿ ಸ್ತ್ರೀಯರು ಇಂಥವ್ರು ಇರ್ಬೇಕಾದ್ರೆ ಅವ್ರಿಗೆ ಜಾಗಕ್ಕೆ ನಾವು ಹೋಗ್ಲೇಬೇಕು. ಹಂಗಿರ್ಬೇಕಾದ್ರೆ ನಮ್ಗೆ ಅಲ್ಲಿ ಹೋಗೋಕ್ಕೆ ಬಿಡೋದಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗೋದು? ಈಗ ಪ್ಯಾಸೆಂಜರು ಬುಕ್ ಮಾಡಿರ್ತಾರೆ, ಆ ಬುಕ್ ಮಾಡೋ ಜಾಗಕ್ಕೆ ನಾವು ಹೋಗ್ಲೇಬೇಕು. ನೀವು ಜನರಲ್ ಆಗಿ ಹೇಳ್ತಾ ಇದ್ದೀರಾ. ಹಾಂ, ಓಕೆ, ನಾವು ಹೇಳ್ತಾ ಇದ್ರೆ ನಾವು ಮನುಷ್ಯರೇ, ನೀವು ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ನಮಗೂ ಕನಸ್ಬಿಡಲ್ಲ. ನಾವು ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಟ್ರಾಫಿಕ್ ನೋಡ್ಕೊಂಡು ಹೇಳ್ಬೇಕಾಗುತ್ತೆ. ಆಮೇಲೆ ಆ ಥರ ನಿಮ್ಗೆ ಏನೋ ವೃದ್ಧರಿದ್ದಾರೆ ಅಥವಾ ಗರ್ಭಿಣಿಯರಿದ್ದಾರೆ ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಆಬ್ವಿಯಸ್ಲಿ ಯಾರು ತಡೆಯಲ್ಲ. ಬಟ್ ಏನಾಗುತ್ತೆ ಕೇಳಿ, ಏನಾಗುತ್ತೆ, ನೀವು ಒಬ್ಬರು ಗರ್ಭಿಣಿ ಏನು ವೃದ್ಧರು ಹೇಳ್ತೀರಾ, ನಿಮ್ಮ ಹಿಂದೆ ಬರೋರು 50 ಜನನು ಅದನ್ನೇ ಹೇಳ್ತಾರೆ ಆಯ್ತಾ. ಅದು ನಾವು ಯಾವ್ದು ಜನ ಯಾವ್ದು ಫೇಕ್ ನಮ್ಗೆ ಗೊತ್ತಾಗುತ್ತೆ. ಈಗ ನೀವು ಒಬ್ಬರನ್ನ ಹಿಡೀರಿ ಬೈಕನ್ನು, ಏನು ಹೇಳ್ತಾನೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಸ್ಟ್ಯಾಂಡರ್ಡ್ ಆನ್ಸರ್. ನೀವು ಬೇಕಾದ್ರೆ ಇಲ್ಲೇ ಸ್ಯಾಂಪಲ್ ತೋರಿಸೋಣ. 10 ಜನ 5-6 ಜನ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ಯಾರು ಸೀರಿಯಸ್ ಇದ್ದಾರೆ. ಓಕೆ, ಇಸ್ ವೆರಿ ಸ್ಟ್ಯಾಂಡರ್ಡ್. ಯಾಕೆ ಸುಳ್ಳು ಹೇಳೋದು. ಸೊ ನಮ್ಗೇನಾಗುತ್ತೆ, ನಿಜ ಸುಳ್ಳು ಭಾಳ ಕಷ್ಟ ಆಗುತ್ತೆ ಸ್ಪಾಟಲ್ಲಿ. ಬಟ್ ಬೈ ಆ್ಯಂಡ್ ಲಾರ್ಜ್ ನಾವು ಆಲ್ರೆಡಿ ಆ್ಯಕ್ಚುಲಿ ನಮ್ಮ ಆಫೀಸ್ ಇರೋದು ಮೆಜೆಸ್ಟಿಕ್ಕಲ್ಲಿ. ಸೊ ಮ್ಯಾಕ್ಸಿಮಮ್ ಆಟೋಗಳು ಇರೋದು ನಮ್ಮ ಆಫೀಸ್ ಇರ್ತಾರೆ. ಸೊ ನಾವು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ, ಅವ್ರಿಗೆಲ್ಲ ಹೇಳಿದ್ದೀವಿ. ಬೈ ಆ್ಯಂಡ್ ಲಾರ್ಜ್ ಇಟ್ ಈಸ್ ಫೈನ್. ಎಲ್ಲೋ ಇಲ್ಲೊಂದು ಸಮಸ್ಯೆಗಳಾಗ್ತವೆ, ಇಲ್ಲ ಅಂತೀವಿ. ಬಟ್ ಪಿಕಪ್ ಡ್ರಾಪಿಗೆ ಏನು ನಾವು ಬಟ್ ಪಿಕಪ್ ಡ್ರಾಪಲ್ಲಿ ಜಾಗ ನೋಡ್ಕೊಂಡು ನಿಲ್ಲಿಸ್ಬೇಕು ಅಂತ ನಾವು ಹೇಳ್ತೇವೆ. ಈಗ ಪ್ರಸನ್ನ ಕಡೆ ಬಂದಾಗ, ಈ ಕಡೆ ಬಂದಾಗ ಲೆಫ್ಟ್ ಸೈಡ್ ರೈಟ್ ಸೈಡ್ 2 ಕಡೆನೂ ಸಿಮೆಂಟು, ಮರಳು, ಜಲ್ಲಿ ಎಲ್ಲ ಇದೆ ಸರ್. ಅಲ್ಲಿಂದ ಮುಂದ್ಗಡೆ ಬಂದ ಮೇಲೆ ಫುಟ್ಪಾತ್ ಇಲ್ಲ ಸರ್. ಅಲ್ಲಿಂದ ಆದ ತಕ್ಷಣ ಮೋರಿಯಿಂದ ಮುಂದ್ಗಡೆ ಬಂದ ತಕ್ಷಣ ಅವರು ಅಲ್ಲಿಂದ ಅಲ್ಲಿಗೆ there is no footpath. This I have given about 2 years back a letter to them. ಅದು ಸ್ವಲ್ಪ ಅದನ್ನ ಫುಟ್ಪಾತ್ ಮೈನ್ ರೋಡ್ ಸರ್, ಅದನ್ನ ಸ್ವಲ್ಪ ಪಾಯಿಂಟ್ ನೋಡ್ಕೊಂಡು ಅದನ್ನ ಸರ್ ರಾಜಾದ 6 ಬಾಕ್ಸ್ ಸಿಗ್ನಲ್ ಇಂದ ಎಂಟ್ರೆನ್ಸ್ ವರ್ಗೂ ಪಾರ್ಕಿಂಗ್ ಕೊಟ್ಟಿಲ್ಲ ಲೆಫ್ಟ್ ಸೈಡ್ ಅಲ್ಲಿ. ಅಲ್ಲಿ ಬಾರಿ ತೊಂದರೆ. ಪಾರ್ಕಿಂಗ್ ಕೊಡದೇ ಇದ್ದಾರೆ. ಅಟ್ಲೀಸ್ಟ್ ಮಾರ್ನಿಂಗ್ ಯು ಕ್ಯಾನ್ ಅವಾಯ್ಡ್ ಫ್ರಮ್ 9 to 11. ಆಫ್ಟರ್ ದಟ್ ಅಟ್ಲೀಸ್ಟ್ ಸಮ್ ಪಾರ್ಕಿಂಗ್ ಶುಡ್ ಬಿ ಪ್ರೊವೈಡೆಡ್. ಅಂಡ್ 6 cross SSI. ಏನಕ್ಕೆ ಅಂತ ಏನು ಸರ್? ಯಾಕೆ? ಬಿಕಾಸ್ ಅಲ್ಲಿ ಗಾಡಿಗಳು ಬರುತ್ತೆ, ನಮ್ಮ ಪಾರ್ಕಿಂಗ್ ನಮ್ಮ ಆಫೀಸ್ ಇರುತ್ತೆ, ಎಲ್ಲರದ್ದು ಯಾರಿಗೂ ಪಾರ್ಕಿಂಗೇ ಸಿಗಲ್ಲ. ಅಂದ್ರೆ ಯು ಪ್ರೊವೈಡೆಡ್ ಓನ್ಲಿ ಟುವರ್ಡ್ಸ್ ಸೆಂಟ್ ಆ್ಯನ್ ಸ್ಕೂಲ್. ಈ ಕಡೆ ಪ್ರೊವೈಡೇ ಮಾಡಿಲ್ಲ, ಒಂದು ಚೂರು ಪಾರ್ಕಿಂಗ್ ಇಲ್ಲ. ಆಮೇಲೆ ಭಾರತ್ ಪೆಟ್ರೋಲ್ ಬಂಕ್ ಇಂದ ಇದು ಟೆನ್ನಿಸ್ ಇದಕ್ಕೆ 1 ವೇನಲ್ಲಿ 2 ವೀಲರ್ಸ್ 4 ವೀಲರ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾ ಇರ್ತಾರೆ. ಅಲ್ಲಿ ಯಾರು ಇದು ನೋಡೋಲ್ಲ. ಆಮೇಲೆ 6 cross SSI ಏರಿಯಾನಲ್ಲಿ ಬರೀ ಗ್ರೇಟ್ ಇದರ ಟೆನ್ನಿಸ್ ಪೆವಿಲಿಯನ್ ವರ್ಗು, ದಾಸಾಶ್ರಮವರೆಗೂ ಎಲ್ಲ 1 ವೇನಲ್ಲಿ 2 ವೀಲರ್ಸ್ ಬರ್ತಾ ಇರ್ತಾರೆ. ಆಮೇಲೆ 6 cross SSI ಏರಿಯಾನಲ್ಲಿ ಬರೀ ಕ್ರೇನ್ಗಳು ನಿಂತಾರೆ. ನಾವು ಯಾರಾದ್ರೂ ಮೇನ್ ರೋಡ್ ಅವ್ರು ಒಳಗೆ ನಿಲ್ಸಕ್ಕೆ ಹೋಗಿದ್ರೆ ನಾವು ನಮಗೆ ಜಾಗ ಬಿಟ್ಕೊಡೋಲ್ಲ. SSI ಏರಿಯಾ 6 cross ಅಲ್ಲಿ ದಾಸಾಶ್ರಮ ಪಕ್ಕ ಸಂಜೆ ಬರೀ ಕ್ರೇನ್ಗಳು. ಅವರು ಒಂದು ಕ್ರೇನ್ ಇತ್ತು ಒಂದು ಕಾಲಕ್ಕೆ, ಇವತ್ತು 8 ಗಾಡಿ ನಿಲ್ತಾರೆ ಸರ್ ಅಲ್ಲಿ. ಅವ್ರ ಆಫೀಸ್ ಇಲ್ಲ, ಏನಿಲ್ಲ ಅಲ್ಲಿ. ಎಲ್ಲರಿಗೂ ತೊಂದರೆ ಕೊಡ್ತಾರೆ ಅಲ್ಲಿ. ನಾವು ಏನಾದ್ರು ಮಾತಾಡಕ್ ಹೋದ್ರೆ ಹೊಡೆಯಕ್ಕೆ ಬರ್ತಾರೆ. ಹೊರಗಡೆ ಯಾರು ಬಿಡಲ್ಲ. ಮಿನಿಸ್ಟ್ರಿಗೆ ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ಆಟೋನ ಎಂಟ್ರಿ ಇಲ್ಲ, ಬರೀ ಕ್ಯಾಬ್ ಒಂದೇನೆ. ನೀವು ಒಂದು ಕೆಲಸ ಮಾಡಿ, ನೀವು ಅದು ಯಾವ್ದು ಫೋಟೋನ ಅಥವಾ ವೆಹಿಕಲ್ ನಂಬರ್ ಯಾವ್ದು ಲಿಸ್ಟ್ ಮಾಡಿ ಕೊಡಿ. ಯಾರು ಒಂದು ಹೇಳಿದ್ರೆ ನಾನು ಕೊಡ್ಬೋದು. ಅದೇ ಫುಲ್ ಗ್ಯಾಂಗೇ ಇದ್ದಾರೆ. ಈ ಗ್ಯಾಂಗ್ ನಾನು ಎಲ್ಲಿರ್ಕೊ ಬನ್ನಿ ಹೋಗಿ ಎಲ್ಲ ಮಿನಿಸ್ಟ್ರಿಗೂ ಬ್ಯಾಕ್ ಇದೆಲ್ಲ, ಬ್ಯಾಕ್ ಗೇಟಲ್ಲೂ ಅದೇ ಪ್ರಾಬ್ಲಮ್ಮು, ಫ್ರಂಟ್ ಗೇಟಲ್ಲೂ ಅದೇ ಪ್ರಾಬ್ಲಮ್. ಇನ್ನೊಂದು ಏನು ಗೊತ್ತಾ, ಈ ಥರ ಆಟೋಗಳು ತೊಗೊಂಡು ನಿಲ್ಸ್ಬಿಟ್ರೆ ರೋಡಿಗೆ ನಾವು ಅವ್ರು ಸ್ಟ್ಯಾಂಡಲ್ಲಿ ಹಾಕೊಂಡಿರ್ತಾರೆ, ಏನೋ ಅವ್ರದ್ದು ಕೆಲಸ ಮಾಡ್ಕೋತಾರೆ. ಈಗ ನಾವು ಪಿಕಪ್ ಒಂದು 21 ಗಾಡಿ ಬಂತು ಅಂದ್ಕೊಳ್ಳಿ, ಒಂದು 100-100 200 ಪ್ಯಾಸೆಂಜರ್ ಹಿಡಿತಾರೆ ಆ ಟೈಮಲ್ಲಿ, ಆ ಟ್ರೈನಲ್ಲಿ. ಈಗ 100-200 ಆಟೋ ಬರಬೇಕಲ್ಲಿ ಪಿಕಪ್ಗೆ. ಅಲ್ವಾ, ಆ ಟೈಮಲ್ಲಿ ಏನಾಗುತ್ತೆ, ಮೇನ್ ರೋಡು ನಿಲ್ಲಿಸ್ಬಿಟ್ಟು ಇವ್ರು ಬಂದು ಇಲ್ಲಿ ಎಲ್ಲ ರೋಡೆಲ್ಲ ಫುಲ್ ಜಾಮ್ ಆಗ್ಬಿಡ್ತಾರೆ ಆಟೋ ಕಡೆಯಿಂದ. ಹಿಂದೆ ಬರೋ ಪ್ರೈವೇಟ್ ವೆಹಿಕಲ್ಸ್ಗೆಲ್ಲೂ ಪ್ರಾಬ್ಲಮ್ಮು, ಹಾರ ನೋಡಿತಾರೆ, ಒಂಥರ ನಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ನೊಂದು ನಮ್ಮ ಸೆಂಟ್ರ್ ಬಂದು ಮಿನಿಸ್ಟ್ರಿಕ್ಸ್ ಇದು
ಜನ ಎಲ್ಲ ಆಚೆಯಿಂದ ಬರೋರೆಲ್ಲ ಫಸ್ಟು ಮಿನಿಸ್ಟಿಗೆ ಬಂದ್ಬಿಟ್ಟೆ ಆಮೇಲೆ ಬೇರೆ ಕಡೆ ಬೆಂಗಳೂರಿಗೆ ತೆರಳ್ತಾರಲ್ವಾ. ಆ ಟೈಮಲ್ಲಿ ರಪಿಡೋಗಿಂತ ಸ್ವಲ್ಪ ನಮ್ಮ ಬೆಂಗಳೂರು ಸ್ವಲ್ಪ ಕೆಟ್ಟಾಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಅದರಲ್ಲಿ ನನಗೆ ಹೊರಗಿಂದ ನೋಡೋನಿಗೆ ಎಲ್ಲನೂ ಆಟೋನೇ, ಎಲ್ಲರೂ ಆಟೋ ಡ್ರೈವರ್ಸ್. ಯಾರ್ದು ಗ್ಯಾಂಗ್ ಇದೆ, ಯಾರ್ದು ಅಸೋಸಿಯೇಷನ್ ಇದೆ ನನಗೆ ಗೊತ್ತಿಲ್ಲ. ಅದು ಮಾಹಿತಿ ನೀವು ವಿಚಾರಣೆ ಮಾಡಿದ್ರೆ ನಾವು ನೋಡಿದ್ದೀವಿ. ನಾವೇ ನೀವು ಕೊಟ್ಟಿದ್ದೀರಿ, ನಿಮ್ಮ ಹೆಸರೇನು ಹೇಳಲ್ಲ. ಇಲ್ಲ ಹೇಳಲ್ಲ, ನಾನೇನೇ ಮಾಹಿತಿ ನಿಮ್ಮ ಕಡೆಯಿಂದ ಬರ್ಬೇಕಲ್ಲ. ಪರ್ಮಿಷನ್ ಏನು ಗೊತ್ತಾಗಲ್ಲ. ಪಬ್ಲಿಕ್ ಅವರು ಏನು ಅಲ್ಲಿ ಫೇರ್ ಕೇಳ್ತಾರೆ, ಹತ್ತಾರೆ, ಹೋಗ್ತಾರೆ. ಯಾರು ಟೀಮ್ ಅಂತ ಅವ್ರಿಗಿಂತ ಟ್ರಾಫಿಕ್ ಪೊಲೀಸ್ ಅಲ್ಲಿ ಬಿಟ್ಟರೆ ಅವರೇ ನಿಂತ್ಕೊಳ್ಳೋದು. ಈಗ ನಾವು ಮಾಮೂಲಿ ಯಾರಾದ್ರು ನಿಂತ್ಕೊಂಡ್ರೆ ನಿಮಗೆ ಓಡಿಸ್ತಾರೆ, ಹೋಗಿ ನೋ ಪಾರ್ಕಿಂಗ್ ನಿಲ್ಲಿಸ್ಬೇಡಿ, ಒನ್ ವೇ ಆ ಕಡೆ ಸೆಕೆಂಡ್ ಲೈನ್ ಅಷ್ಟೇ ಓಡಿಸ್ತಾರೆ. ನಾನು ಡೈಲಿ ಅದೇ ರೋಡಲ್ಲಿ ಟ್ರೈನ್ ಬಂದಾಗ ನೀವು ಅಬ್ಸರ್ವ್ ಮಾಡಿ, ನೀವು ಖಾಲಿದ್ದಾಗ ಏನೋ ಓಡಾಡ್ತೀರಾ ಅನ್ಸುತ್ತೆ. ಆ ಕಡೆ ಟ್ರೈನ್ಗಳು ಬಂದಾಗ ಒಂದಿನ 2 ಟ್ರೈನ್ ಆಚೆ ಟ್ರೈನ್ ಬಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಪ್ಯಾಸೆಂಜರ್ ಹೊರಗಡೆಯಿಂದ ಆಚೆ ಬರಬೇಕು ಪಿಕಪ್ಗೆ, ಒಳಗಡೆ ಪಿಕಪ್ ಇಲ್ಲ. ಈ ರೋಡ್ ಜಾಮ್ ಆಗೋದು ಒಂದು ಸಮಸ್ಯೆ, ಈ ಥರ ಒಂದು ನಿಲ್ಲಿಸ್ಕೊಳ್ಳೋದು ಒಂದು ಸಮಸ್ಯೆ. ಇಲ್ಲ ಸರ್, ಅದಕ್ಕೊಂದು ಬಗೆ. I represent the residents. I am from Gopalan Residency, Gopalan Residency in Telecom Layout. I have my colleagues here. One, Mr. Nitish. I am the president of the association. My grievance is from the resident side. We have about 1,500 residents. Our compound wall is about 450 feet. And outside that we find vehicles parked for a long time. ತುಂಬ ಹಳೆ ಕಾಲದಿಂದ ಪಾರ್ಕ್ ಮಾಡಿದ್ದಾರೆ. ತುಂಬ ಡಸ್ಟ್ ಎಲ್ಲ ಅಕ್ಯುಮುಲೇಟ್ ಆಗಿದೆ. BBMP is not able to clear any of the leaves or dirt accumulated there. Garbage is thrown there. And we are happy, before I complained, that it has been cleared a couple of days back by our local traffic police with their cooperation. We got everything cleared there. 1 or 2 vehicles are still there, and now we are planning to put potted plants or some stubs which prevent that kind of parking. So we are, as residents, we are unable to use any of those parking places, and we understand that it is not a parking area, but people used to park there. Now we have at the corner of our building, we have one Kanaka Bhavan coming up. It's already ready, and on the other side we have Bescom office, and we have total auto gas bunk from the road where it leads to the Gauripalya bridge. We have a lot of traffic coming from that side. Big buses come to drop the children and pick up children from school. So we have a lot of problems there. We need the regulation of traffic in that area. A lot of autos also seem to be parked around total auto gas bunk. None of them are, the commuting. They are just parked there. And a lot of construction is going on. And that is a very, very hazardous traffic spot where accidents can happen anytime. We request special attention of the police for this clearing this area or streamlining the traffic area in the corridor. Then secondly, sir, in the road which is leading towards Gauripalya in front of our building, we request a couple of speed breakers. There we find a lot of children, underage children, wheeling and going around in scooters. It is because a lot of people go with high speed, vehicles are moving in high speed, and we are afraid that the children who are going out or senior citizens moving out to buy things, they may be exposed to serious incidents. Then sir, I'll give to my colleague. Sir, we have ಗ್ಯಾಸ್ ಬಂಕಿಂದ ಟರ್ನ್ ತೊಗೊಬೇಕಾದ್ರೆ KEB ಆಫೀಸರ್ಸ್ ಅಲ್ಲಿ ರ್ಯಾಕ್ ಮಾಡಿಬಿಟ್ಟಿದ್ದಾರೆ ಬ್ರಿಡ್ಜ್ ಪಕ್ಕ. ದಟ್ ಈಸ್ ಆಕ್ಯುಪೈಂಗ್ ಅನದರ್ 30 feet ಆಫ್ ದಿ ರೋಡ್. ರೋಡ್ ವೈಡ್ನೆಸ್ ಕಮ್ಮಿ ಆಗೋಗ್ತಿದೆ, ಟರ್ನಿಂಗ್ನಲ್ಲಿ ಭಾಳ ತೊಂದರೆ ಆಗ್ತಿದೆ. ಅದನ್ನು ವೈಡನಿಂಗ್ ಮಾಡಿಸ್ಬೇಕು ಸರ್ ಟ್ರಾಫಿಕ್. ಆಮೇಲೆ BPMPಯಿಂದನೇ ಮಾಡಿಸ್ಕೊಟ್ಟಿದ್ದಾಗ ಪಕ್ಕದಲ್ಲಿ ಏನಾಗಿದೆ ಅಂದರೆ ಅದನ್ನು ಅಡ್ವಾಂಟೇಜ್ ತೊಗೊಂಡು ಕೆಲವು ಟ್ರಕ್ಸು ಅದನ್ನೆಲ್ಲ ಮೇಲ್ಗಡೆ ತೊಗೊಂಡೋಗಿ ಅಂಡರ್ ದಿ ಬ್ರಿಡ್ಜ್ ದೇ ಸ್ಟಾರ್ಟೆಡ್ ಪಾರ್ಕಿಂಗ್. ದಟ್ ಕ್ರಿಯೇಟಿಂಗ್ ರ್ಯಾಂಪ್ ಮಾಡ್ಬಿಟ್ಟಿದ್ದಾರೆ.
That has to be removed. They can create a park, some park like thing, something like that. That we can have done. Widening of the road, ನೀವೇ ತಗೋಬೇಕು. ಸೇಮ್ ಸಾಕು ಅಲ್ಲಿ ಟ್ರಕ್ಸ್ ವ್ಯಾನ್ಸ್ ಎಲ್ಲ ಇದು ಆಕ್ಸೆಸ್ ಇಲ್ಲಿ ಬಂದು ಈ ಏರಿಯಾದಲ್ಲಿ ಪಾರ್ಕ್ ಮಾಡ್ತಾರೆ. The issue of parking of old vehicles. Yes. And there is a traffic management issue, like vehicles are not being deployed. Yes. And the third is parking of these trucks and other things. Yes. A lamp should be Very important. A ramp was actually, it was built recently for giving access to the people to the railway line. during the construction. It is a temporary. But now the construction is over. Now the work is over. Yes, sir. Work is over. Work is over. Still it is there, and now people are using it for parking the vehicles. They are saying for that work they opened now the work is over. Now, sir, actually people are using it for parking, sir. So they have got the space and now they are using it. Sir, it isn't exactly on the corner. So what happened actually, for maneuver there is no space, sir, actually. So then vehicle has to move back, and if some kids are coming there, actually, sir, it can cause accident. It has, there were accidents also, sir. Now Kanagabhavan is also exactly coming there, sir. So once it is open, sir, then jaga illa, sir. Actually, residents tumba difficult aagute, sir. Our team will visit. Sir, if I can tell you about some unrelated issue to the traffic, there is rampant wire burning. Our regional police is here. Wire burning across our wall. It is emitting noxious smoke. Sir, metal extraction. I don't know what kind of metal they are extracting. Saibrugu ಗೊತ್ತಿರಬಹುದು. ಎಲ್ಲ ಒಂದು ರೈಲ್ವೆ like unauthorized. Yes, sir. Yes, sir. And it emits lot of noxious smoke. And besides that, the whole day we are it is a polluting atmosphere around. We have complained to the police, and we have also brought to the attention of BBMP. Railway police also we have complained, but nothing has happened, sir. Since it is last 12 years it is happening. ನೋಡಿ ಮಾಡಿ ಇವರು ಪೊಲ್ಯೂಷನ್ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು CBMP ಬೇಸಿಕಲಿ ಶೆಡ್ ಆಗಿದೆ ಅದು ಇದರ ಹತ್ರ ರೈಲ್ವೆ ಟ್ರ್ಯಾಕ್ ಅಂತ ಸರ್. ರೈಲ್ವೆ ಟ್ರ್ಯಾಕ್ ಶೆಡ್ ಆಗಿದೆ ಸರ್ ಇವರು ಇರ್ತಾರೆ ಸರ್, ಗಾರ್ಬೇಜ್ ತೊಗೊಂಡ್ಬರುತ್ತಲ್ಲ ಸರ್, ಅವರೆಲ್ಲ ಮತ್ತೆ ವಿಜಿಲೆಂಟ್ ತಗೊಂಡ್ಬಿಟ್ಟು ವೈರ್ನ ಸೇಲ್ ಮಾಡ್ತಾರೆ ಸರ್. ಅವರು ಅದನ್ನು ವೈರಲ್ಲಿ ಕಾಪಾಡುತ್ತಲ್ಲ ಸರ್, ಅಂತ ಯಾಕೆ ಮಾಡ್ತಾರೆ ನೋಡ್ತೀನಿ ಸರ್ ಅವ್ರು ಯಾವ ಥರ. Sir, thank you. Last request from Governor is this. Sir, actually, a lot of BBMP garbage vehicles are parked opposite to Total Gas. We can't do anything. Sir, actually, not only it's kind of, right, sir, we are actually now hesitant to call guest yaru berilla sir manela vasanella idu berilla, but unfortunately sir, our articles are now roadside nella park padaya ತುಂಬಾ ಒಂದು ಗಲೀಜ ತರ ಆಯ್ತು ಸರ್. ಅದು that area is garbage hub, sir. ಸೊ ಯಾರ ಫ್ರೆಂಡ್ಸ್ ಯಾರೋ ಕಾಲ್ ಮಾಡ್ತಾರೆ ಗೋವರ್ಧನ ರಿಸರ್ಚ್ ಮಾಡಿ ಯಾರು ಬರಲ್ಲಪ್ಪ ಆಯ್ತು ಸರ್. ಸರ್ ಅದು ಸ್ವಲ್ಪ ಒಂದು ರೆಗ್ಯುಲರೈಸ್ ಆಯ್ತು ಅಂತ ಒಳ್ಳೇದಾಗಿದೆ ಸರ್. ಅದು ವಾಕಿಂಗ್ ಸ್ಲೋಪ್ ಇದೆ, ಅಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ಒಳ್ಳೇದು. ಅದು ಹೊಸ ಬ್ರಿಡ್ಜ್ ಹಸ್ ಬಿಕಮ್ ಎ ಪಾರ್ಕಿಂಗ್ ಪ್ಲೇಸ್ ಅಂಡ್ ಗಾರ್ಬೇಜ್ ಹಬ್. ಹೊಸ ನ್ಯೂ ಬ್ರಿಡ್ಜ್ ಜಾಗ ಇದೆ ಸರ್ ಒಳಗಡೆ. ಇಫ್ ದೇ ಕ್ಯಾನ್ ರೆಗ್ಯುಲರೈಸ್ ಒಳಗಡೆ ಇನ್ಸೈಡ್ ಆಯ್ತಂದ್ರೆ ದೆನ್ ಸರ್ ರೋಡ್ ಜಾಗ ಸಿಗುತ್ತೆ, ದೆನ್ ವಾಸನೆ ಬರಲ್ಲ. ಪ್ಲೀಸ್ Subscribe channel for latest update.